ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 16 ವರ್ಷಗಳಿಂದ ದಲಿತ ಮುಖಂಡ ಸಮತ ಸೈನಿಕ ದಳದ ಜಿಲ್ಲಾಧ್ಯಕ್ಷ ರಾಜ್ಯ ನಾಯಕ ಎಂದು ಹೇಳಿಕೊಂಡು ಜಿಲ್ಲೆಯಲ್ಲಿ ಸುಮಾರು ಜನ ದಲಿತರಿಗೆ ಲಕ್ಷಾಂತರ ರುಗಳ ವಂಚನೆ ಮಾಡಿದ್ದಾನೆ. ತಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರ ಮೇಲೆ ರೇಪ್ ಕೇಸ್ ಫೆಟ್ ಮಾಡಿಸಿ ಕೋರ್ಟಿಗೆ ಅಲೆದಾಡುವಂತೆ ಮಾಡಿದ್ದಾನೆ ಎಂದು ಆತನಿಂದ ವಂಚಿತರಾದ ಅನೇಕರು ಇಂದು ಆತನ ಭಾವಚಿತ್ರ ಹಿಡಿದು ಈತನೊಬ್ಬ ನಯವಂಚಕ, ಈತನನ್ನ ನಂಬಬೇಡಿ, ಈತ ನಕಲಿ ದಲಿತ ನಾಯಕ, ಈತನನ್ನ ನಂಬಿದವರಿಗೆಲ್ಲ ಪಂಗನಾಮ ಖಚಿತ ಎಂದು ನಗರದ ಅಂಬೇಡ್ಕರ್ ಭವನದ ಮುಂದೆ ಪ್ರತಿಭಟನೆ ನಡೆಸಿದ್ರು. ಜಮೀನು ಕೊಡಿಸುವುದಾಗಿ ಆಮಿಷ, ಪಿಟಿಸಿಎಲ್ ಕೇಸ್ಗಳನ್ನು ಇತ್ಯರ್ಥಪಡಿಸಿಕೊಡುತ್ತೇನೆ, ಲಿಟಿಗೇಷನ್ ಜಮೀನಿನಲ್ಲಿ ಲಾಭ ಕೊಡಿಸುತ್ತೇನೆ ಎಂದು ಸುಮಾರು 8 ಜನರಿಂದ ಸುಮಾರು 20 ಲಕ್ಷ ರುಗಳು ತೆಗೆದುಕೊಂಡು ವಾಪಸ್ ಕೊಟ್ಟಿಲ್ಲ. ಕೆಲವರಿಗೆ ಚೆಕ್ ವಿತರಿಸಿ ಬೋನ್ಸ್ ಮಾಡಿದ್ದಾನೆ, ಕೆಲವರಿಗೆ ಖಾಲಿ ಛಾಪ ಕಾಗದ ನೀಡಿ ನಂಬಿಸಿದ್ದಾನೆ, ಇನ್ನು ಕೆಲವರಿಗೆ ಇವತ್ತು ನಾಳೆ ಎಂದು ಸಾಬೂಬು ಹೇಳುತ್ತಾ 8 ವರ್ಷಗಳಿಂದ ಮೋಸ ಮಾಡುತ್ತಲೇ ಎಷ್ಟು ಬಾರಿ ಮೊಬೈಲ್ ಕರೆ ಮಾಡಿದ್ರು ಸ್ವೀಕರಿಸದೆ ಮೆಸೇಜ್ ಮಾಡಿರುವ ಸ್ಕ್ರೀನ್ ಶಾಟ್ಗಳು, ಕರೆಯಲ್ಲಿ ಮಾತನಾಡಿರುವ ಆಡಿಯೋ ರೆಕಾರ್ಡ್ ಎಲ್ಲವನ್ನ ವಂಚನೆಗೊಳಗಾದ ಎಲ್ಲರೂ ತಮ್ಮ ಬಳಿ ಇಟ್ಟುಕೊಂಡು ಅಳಲು ತೋಡಿಕೊಂಡಿದ್ದಾರೆ. 10.5 ಲಕ್ಷ ಸರ್, 10.5 ಲಕ್ಷದಲ್ಲಿ 2021ರಲ್ಲಿ ತಗೊಂಡಿರೋದು. ಆವತ್ತಿಂದ ಇವತ್ತಿಗೆ ನಾನು 28.5 ಬಡ್ಡಿ ಕಟ್ತಾ ಇದ್ದೀನಿ ಸರ್, ತಿಂಗಳಿಗೆ 28.5. ನಾನು ಜಮೀನಲ್ಲಿ ಭಾಗ ಕೊಡ್ತೀನಿ ಅಂತ ಹೇಳಿದ್ದವು. ಮೊನ್ನೆ ಶಿಡ್ಲಘಟ್ಟಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ನಾನು ಗಲಾಟೆ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದೀನಿ. ನಾಳೆ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಡ್ರಾ ಮಾಡ್ಬೋದು ಅಂತ. ಅಲ್ಲಿಗೆ ಹೋದರೆ ಅಲ್ಲಿ ಅಮೌಂಟ್ ಇಲ್ಲ. ಇದು ಕೊಟ್ಟು ಸುಮಾರು ಅಂದರೆ 1 ವರ್ಷ ಆಯ್ತು ಸರ್ ಚೆಕ್ ಕೊಟ್ಟು. ಅದು 5 ವರ್ಷ ಆಗಿದೆ. 5 ವರ್ಷ ತನಕ ಇಲ್ಲಿ ತನಕ ನಾನು 28.5 ಸಾವಿರ ನಾನು ಬಡ್ಡಿ ಕಟ್ತಾ ಇದ್ದೀನಿ. ಪಲಿಚೆರ್ಲ ಈರಪ್ಪ ಎನ್ನುವವರು 4 ಲಕ್ಷ, ದೊಣ್ಣಹಳ್ಳಿ ಶ್ರೀರಾಮ್ ಕಡೆಯಿಂದ 1 ಲಕ್ಷ, ಚಿಂತಾಮಣಿ ತಾಲೂಕು ಉಲವಾಡಿ ವೆಂಕಟರಮಣಪ್ಪನಿಂದ 1 ಲಕ್ಷ, ಬಾಗೇಪಲ್ಲಿ ಆಂಜಿ ಎನ್ನುವವರಿಂದ 10.5 ಲಕ್ಷ, ಮಾಡಿಕೆರೆ ಕದಿರಪ್ಪ ಎನ್ನುವವರಿಂದ 50,000, ದೇವರ ಮಳ್ಳೂರು ಚಿಕ್ಕ ಭೈರಪ್ಪ ಎನ್ನುವವರಿಂದ 1 ಲಕ್ಷ, ಹೀಗೆ ಸುಮಾರು ಜನರ ಬಳಿ ಹಣ ವಸೂಲಿ ಮಾಡಿಕೊಂಡು ಅವರೆಲ್ಲರಿಗೂ ಮೋಸ ಮಾಡಿರುವುದಾಗಿ ಅವರೇ ಸ್ವತಃ ಹೇಳಿಕೆ ನೀಡಿದ್ದಾರೆ. ಇನ್ನು ಈ ಆರೋಪಗಳನ್ನು ತಳ್ಳಿ ಹಾಕಿರುವ ಸಮತ ಸೈನಿಕ ದಳದ ಮುಖಂಡ ಜೆಸಿ ವೆಂಕಟರಮಣಪ್ಪ, ನನ್ನಿಂದ ತಪ್ಪಾಗಿದ್ರೆ ನಾನೇನಾದರೂ ಅವರಿಗೆ ಹಣ ತೆಗೆದುಕೊಂಡು ಮೋಸ ಮಾಡಿದ್ರೆ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ಲಿ, ನಾನು ಕಾನೂನು ಹೋರಾಟ ಮಾಡುತ್ತೇನೆ. ಪಲಿಚೇರ್ಲು ಈರಪ್ಪ ಅನ್ನೋರಿಗೆ ಮಾತ್ರ 2 ಲಕ್ಷ ಕೊಡಬೇಕು, ಅವರಿಗೆ ತಿಂಗಳು ಬಡ್ಡಿ ಕೊಡ್ತಿದ್ದೇನೆ. ಇಷ್ಟು ಹೊರತುಪಡಿಸಿ ನಾನು ಯಾರಿಗೂ ಹಣ ಕೊಡಬೇಕಾಗಿಲ್ಲ. ಒಂದು ವೇಳೆ ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿದ್ರೆ ಅಂತವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಎಂದು ಹೇಳಿಕೆ ನೀಡಿದ್ದಾರೆ. ನನಗೆ ಕೊಟ್ಟಿರ್ತಕ್ಕಂಥದ್ದು ಏನಾದ್ರು ಡಾಕ್ಯುಮೆಂಟ್ ಇದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ, ಇಲ್ಲ ಕೋರ್ಟ್ಗೆ ಹೋಗ್ಲಿ. ವಿನಾಕಾರಣ ನನ್ನ ಮೇಲೆ ಏನಾದ್ರು ಈ ತರ ಆರೋಪಗಳು ಮಾಡಿದ್ರೆ ನಾನು ಮಾನನಷ್ಟ ಮೊಕದ್ದಮೆ ಕೇಸ್ ಮಾಡ್ತೀನಿ. ನನ್ನ ಹತ್ರ ಅವ್ರ ಹತ್ರ ಡಾಕ್ಯುಮೆಂಟ್ ಇದ್ರೆ ಕಾನೂನಿದೆ, ಹೋಗಿ ಕಂಪ್ಲೇಂಟ್ ಕೊಡ್ಲಿ, ಇಲ್ಲ ನನ್ನ ಹತ್ರ ಬರ್ಲಿ. ಅದು ಬಿಟ್ಟು ವಿನಾಕಾರಣ ಇವರು ಪ್ರೆಸ್ ಮುಂದೆ ಮಾತಾಡ್ತೀನಿ, ಅವಮಾನ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಮಾನನಷ್ಟ ಮೊಕದ್ದಮೆ. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.